ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು VTU ಎಕ್ಸಾಮಿನ ಒಂದು ಅಪ್ಡೇಟ್ ತಗೊಂಬರ್ತಾ ಇದ್ದೀನಿ. ಯಾರ್ಯಾರು ಇಂಜಿನಿಯರಿಂಗ್ ಸೇರ್ಕೊಂಡಿದ್ದೀರಾ, VTU ಕಾಲೇಜ್ ಅಫಿಲಿಯೇಟೆಡ್ ಕಾಲೇಜಸ್ ಏನಿದೆ, 200ರಿಂದ ಹೆಚ್ಚು ಕಾಲೇಜಸ್ಗಳಲ್ಲಿ ಏನು ಅಫಿಲಿಯೇಟೆಡ್ ಇಂಜಿನಿಯರಿಂಗ್ ಕಾಲೇಜಸ್ ನೀವೇನಾದ್ರು ಓದ್ತಾ ಇದ್ದೀರಾ ಅಂಥವ್ರಿಗೆ ಎಕ್ಸಾಮ್ ಬಗ್ಗೆ ಒಂದು ಮಾಹಿತಿ ಕೊಡಲು ಬಂದಿದ್ದೀನಿ. ಏನಿದು ಅಪ್ಡೇಟ್ ಅಂತ ಅಂದರೆ, ನೀವು ಕೂಡ VTU ಎಕ್ಸಾಮ್ ಬರಿತಾ ಇದ್ದೀರಾ, VTUನ ಸೇರ್ಕೊಂಡಿದ್ದೀರಾ, ನಿಮ್ಗೇನು ಅನಿಸಿಕೆ ಏನು, VTU ಹೇಗೆ ಅನ್ಸುತ್ತೆ ಅಂತ ಕೂಡ, ನಾನು ಕೂಡ VTU ಪಾಸ್ಔಟ್ ಸ್ಟೂಡೆಂಟು, ನಾವು ಕೂಡ ಕೆಲಸ ಮಾಡ್ತಿರೋದು. ನಿಮ್ಗೆ ಅನಿಸುತ್ತೆ ಅಂತ ಕೂಡ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಇವಾಗ ಏನಂದ್ರೆ, ಫಸ್ಟ್ ಸೆಮಿಸ್ಟರ್ ಏನಿದೆ ಅದರ ಲಾಸ್ಟ್ ಡೇ ಏನಾಗುತ್ತೆ, ಲಾಸ್ಟ್ ವರ್ಕಿಂಗ್ ಡೇ ಅಂತ ಏನ್ ಕರೀತಾರೆ. ಫಸ್ಟ್ ಸೆಮಿಸ್ಟರ್ ಯಾವಾಗ ಮುಗಿಯುತ್ತೆ ಅಂತ ಕೇಳಿದ್ರೆ, ಇವಾಗ ನಡೀತಾ ಇದೆ ಫಸ್ಟ್ ಸೆಮಿಸ್ಟರ್. ಇವಾಗ ಜಸ್ಟ್ ಸೇರ್ಕೊಂಡಿರೋ ಹುಡುಗರಿಗೆ ಜನವರಿ 27, 2025 ಒಳಗೆ ನಿಮಗೆ ಫಸ್ಟ್ ಸೆಮಿಸ್ಟರ್ ಮುಗ್ದೋಗ್ಬಿಡುತ್ತೆ. ಜನವರಿ 20, 2025 ಒಳಗೆ, ಜನವರಿ 27 ಯಾರು ಕಾಯಕ್ ಹೋಗಲ್ಲ, ಜನವರಿ 15, 20 ಒಳಗೆ ಎಲ್ಲ ಕೆಲಸನ ಮುಗಿಸ್ಕೊಂಡ್ಬಿಡ್ತಾರೆ. ಹಾಗೂ ಪ್ರಾಕ್ಟಿಕಲ್ ಎಕ್ಸಾಮು ಜನವರಿ 28ರಿಂದನೇ ಶುರು ಆಗ್ಬಿಡುತ್ತೆ. ಜನವರಿ 28ರಿಂದ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮ USPSN ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ A ಅಕ್ಷರದಿಂದ ನಿಮ್ಮ ಹೆಸರು ಶುರು ಆದರೆ ನಿಮಗೆ ಬೇಗ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. ನಿಮ್ದು S ಅಥವಾ R ಅಲ್ಲಿ ಹೆಚ್ಚಿನ ಹೆಸರುಗಳಿರುತ್ತೆ. ನನ್ನ ಹೆಸರು ಕೂಡ ಸಂತೋಷ. ಅದರಿಂದ ಲೇಟಾಗಿ ಕೂಡ ನಿಮಗೆ ಸ್ವಲ್ಪ ಮಟ್ಟಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. ನಿಮಗೆ ಸ್ವಲ್ಪ ಮಟ್ಟಿಗೆ ಓದ್ಕೊಳ್ಳೋಕೆ ಟೈಮ್ ಸಿಗುತ್ತೆ. ಒಂದ್ಸಲ ಏನಂದ್ರೆ, 2 ರೀತಿ ಸೈಕಲ್ಗಳು ಬರುತ್ತೆ ನಿಮಗೆ ಗೊತ್ತಿರೋ ಹಾಗೆ. ಫಸ್ಟ್ ಸೆಮಿಸ್ಟರ್ ಸೇರಿದವ್ರಿಗೆ ಗೊತ್ತಿರುತ್ತೆ. P ಸೈಕಲ್ ಓದೋರಿಗೆ ನೆಕ್ಸ್ಟ್ C ಸೈಕಲ್ ಇರುತ್ತೆ, C ಸೈಕಲ್ ಓದೋರಿಗೆ ನೆಕ್ಸ್ಟ್ P ಸೈಕಲ್ ಇರುತ್ತೆ. P ಸೈಕಲ್ ಅವ್ರಿಗೆ ಅವ್ರದೇ ಆದ ಪ್ರಾಕ್ಟಿಕಲ್ ಎಕ್ಸಾಮ್ಗಳು ನಡೀತೆ. C ಸೈಕಲ್ ಅವ್ರಿಗೆ ಅವ್ರದೇ ಆದ ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ, ಕೆಮಿಸ್ಟ್ರಿ ಸೈಕಲ್ ಮತ್ತು ಫಿಸಿಕ್ಸ್ ಸೈಕಲ್ ಅಂತ ಏನು ಕರೀತಾರೆ, ಅದೇ ರೀತಿ ನಡ್ಕೊಂಡು ಹೋಗುತ್ತೆ. ಬೋರ್ಡ್ ಎಕ್ಸಾಮು ಟೈಮ್ ಟೇಬಲ್ ಇನ್ನ ಅನೌನ್ಸ್ ಆಗಿಲ್ಲ. ಅನೌನ್ಸ್ ಆದ ತಕ್ಷಣ ನಾನು ಹೊಸ ವಿಡಿಯೋ ಮಾಡಿ ಹಾಕ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಏನೇನು ಥಿಯರಿ ಎಕ್ಸಾಮ್ ಅಥವಾ ಏನು ಬೋರ್ಡ್ ಎಕ್ಸಾಮ್ ಇದೆ, ಆ ಎಕ್ಸಾಮ್ ಬಂದ್ಬಿಟ್ಟು ಫೆಬ್ರವರಿ 7ರ ನಂತರ. ಒಂದ್ಸಲ ಪ್ರಾಕ್ಟಿಕಲ್ ಎಕ್ಸಾಮು ಜನವರಿ 28ರಿಂದ ಶುರುವಾಗಿ ಫೆಬ್ರವರಿ 6 ನಡೆಸಿದ್ಮೇಲೆ 7ರಿಂದ ಥಿಯರಿ ಎಕ್ಸಾಮ್ಗಳು ಕೂಡ ಸ್ಟಾರ್ಟ್ ಆಗುತ್ತೆ. ಹಾಗೂ ಒಂದು 20 ದಿವಸದವರೆಗೂ ನಿಮಗೆ ಥಿಯರಿ ಎಕ್ಸಾಮ್ಗಳು ನಡೆಯುತ್ತೆ. ಮಾರ್ಚ್ ಮೊದಲನೇ ವಾರಗೂ ನಡೀಬೋದು, ಅಥವಾ ಮಾರ್ಚ್ವರೆಗೂ ನಡೆಯೋಕೆ ಹೋಗಲ್ಲ. ಫೆಬ್ರವರಿ ಲಾಸ್ಟ್ ವೀಕ್ ಒಳಗೆ ನಿಮಗೆ ಎಕ್ಸಾಮ್ಗಳೆಲ್ಲ ಕಂಪ್ಲೀಟ್ ಆಗುತ್ತೆ. ಎಲ್ಲ ವಿಷಯಕ್ಕೂ, ಎಲ್ಲ ಸಬ್ಜೆಕ್ಟ್ಗಳಿಗೂ ಒಂದು ಮಟ್ಟಕ್ಕೆ ಒಳ್ಳೆ ಗ್ಯಾಪ್ನ ಕೊಟ್ಟಿರ್ತಾರೆ. ಯಾರು ಇವಾಗ ಇಂಜಿನಿಯರಿಂಗ್ ಸೇರ್ಕೊಂಡಿದ್ದೀರಾ, VTU ಇವಾಗ ಜಾಯ್ನ್ ಆಗಿರೋ ಅಂಥವ್ರ ಮಾಹಿತಿ ಏನಂದರೆ, ನಿಮಗೆ ಫಸ್ಟ್ ಇಯರಲ್ಲಿ ಒಳ್ಳೆ ಗ್ಯಾಪ್ ಸಿಗುತ್ತೆ. ಅರಿಯರ್ಸು ಅಥವಾ ಬ್ಯಾಕ್ಲಾಗ್ಸ್ಗಳು ನೀವು ಹಿಡ್ಕೊಳ್ದೆ ಹೋದ್ರೆ ನೆಕ್ಸ್ಟ್ ಇಯರ್ಲು ಕೂಡ ನಿಮ್ಗೆ ಅದೇ ಗ್ಯಾಪ್ಗಳು, ಒಳ್ಳೆ ಗ್ಯಾಪ್ಗಳು ಕಂಟಿನ್ಯೂ ಆಗುತ್ತೆ. ನೀವೇನಾದರೂ ಬ್ಯಾಕ್ ಸಬ್ಜೆಕ್ಟ್ಗಳು ಇಟ್ಕೊಂಡು ಬ್ಯಾಕ್ಲಾಗ್ಸ್ನ ಇಟ್ಕೊಂಡ್ರೆ ಏನಾಗುತ್ತೆ, ನಿಮಗೆ ಆ ಗ್ಯಾಪಲ್ಲಿ ಇರುತ್ತೆ. ಈಗ ಒಂದು ದಿವಸ ಫಿಸಿಕ್ಸ್ ಎಕ್ಸಾಮ್, ನೆಕ್ಸ್ಟ್ ದಿವಸ ಮ್ಯಾಥಮೆಟಿಕ್ಸ್ 1 ಅಥವಾ M1 ಎಕ್ಸಾಮ್ ಇದ್ರೆ 3 ದಿವಸ ಗ್ಯಾಪ್ ಇರುತ್ತೆ ಅಂದ್ಕೊಂಡ್ರೆ, ಆ ಮಧ್ಯದಲ್ಲಿ ನಿಮಗೆ ಇನ್ನೊಂದು ಎಕ್ಸಾಮ್ ಹಾಕಿರ್ತಾರೆ. ಆ ಥರ ಅವ್ರು ಮೇಂಟೈನ್ ಮಾಡಿರ್ತಾರೆ. ಎಲ್ಲ ಎಕ್ಸಾಮ್ಗಳು ಒಂದಕ್ಕೊಂದು ಏನಾಗ್ಬಿಡುತ್ತೆ ಒಂದೊಂದ್ಸಲ ಅಂದರೆ, ನಾನು ಕೂಡ ಅರಿಯರ್ ಸಬ್ಜೆಕ್ಟ್ಗಳು ಯಾವ ಥರ ಬರ್ದಿದ್ದೀನಿ ಅಂತ ನಾನು ಹೇಳಲೇಬೇಕು ಈ ಮಾಹಿತಿನ. ಬೆಳಗ್ಗೆ ಒಂದು ಅರಿಯರ್ ಸಬ್ಜೆಕ್ಟ್ ಬಂದ್ಬಿಟ್ಟು, ಮಧ್ಯಾಹ್ನ ರೆಗ್ಯುಲರ್ ಸಬ್ಜೆಕ್ಟ್ ಅಂದರೆ ಸೆಮಿಸ್ಟರ್. ನಾನು 4th ಸೆಮಿಸ್ಟರ್ ಇದ್ದಾಗ, ಸೆಕೆಂಡ್ ಸೆಮಿಸ್ಟರ್ M2 ಒಂದು ಫೇಲ್ ಆಗಂಗೆ ಉಳಿದಿದ್ದಾಗ, 3rd ಸೆಮಿಸ್ಟರ್ಲು ಪಾಸ್ ಆಗಲಿಲ್ಲ. 4th ಸೆಮಿಸ್ಟರ್ M2 ಸ್ವಲ್ಪ ನಿಮಗೆ ಓದ್ಕೊಳ್ಳಿ ಚೆನ್ನಾಗಿ. ಈಗ ಸೆಕೆಂಡ್ ಸೆಮಿಸ್ಟರ್ ಬರುತ್ತೆ. M1 ಏನೋ M1 ಕಷ್ಟ ಇರುತ್ತೆ, ಬಟ್ M1 ಅಷ್ಟೊಂದು ಏನು ಕಷ್ಟ ಆಗಲ್ಲ. M3 ಸುಲಭ ಅಂತ ಹೇಳ್ಬೋದು. ಮ್ಯಾಥಮೆಟಿಕ್ಸ್ 1, 2, M1, M2 ಅಂದರೆ ಮ್ಯಾಥಮೆಟಿಕ್ಸ್ 1, ಮ್ಯಾಥಮೆಟಿಕ್ಸ್ 2, ಮ್ಯಾಥಮೆಟಿಕ್ಸ್ 3, ಮ್ಯಾಥಮೆಟಿಕ್ಸ್ 4 ಇದು ಸೆಮಿಸ್ಟರ್ ವೈಸಲ್ಲಿ ಬರ್ತಾ ಹೋಗುತ್ತೆ. ಚೆನ್ನಾಗಿ ಓದ್ಕೊಳ್ಳಿ. M4, M3 ಕ್ಲಿಯರ್ ಆಗುತ್ತೆ, ಏನು ತೊಂದರೆ ಆಗಲ್ಲ. M1 ಸ್ವಲ್ಪ ಕಷ್ಟ, M2 ಅಂತೂ ತೀರಾ ಕಷ್ಟ. M2 ಎಲ್ಲ ತುಂಬ ಜನದ ಫೇಲ್ ಕೂಡ ಆಗುತ್ತೆ. ಆ ಕಾರಣಕ್ಕೋಸ್ಕರ ಒಳ್ಳೆ ಆವ್ರೇಜ್ ಮಾರ್ಕ್ಸ್ನ ಮೇಂಟೈನ್ ಮಾಡಿ, ಇಂಟರ್ನಲ್ ಮಾರ್ಕ್ಸ್ ಮೇಂಟೈನ್ ಮಾಡಿದ್ರೆ ನಿಮ್ಗೇನು ತೊಂದರೆ ಆಗಲ್ಲ. ಇದು ಇವಾಗೇನಂದ್ರೆ, ಅದ್ರ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಅದ್ರ ಬಗ್ಗೆ ನನಗಿರೋ ಎಕ್ಸ್ಪೀರಿಯನ್ಸ್ ನಿಮ್ಗೆ ಶೇರ್ ಮಾಡ್ತಾ ಹೋಗ್ತೀನಿ. ಸೆಕೆಂಡ್ ಸೆಮಿಸ್ಟ್ರು ಶುರುವಾಕಿನ ಮುಂಚೆ ಒಂದೂವರೆ ವಾರ ನಿಮ್ಗೆ ಗ್ಯಾಪ್ ಇರುತ್ತೆ, ರಜಾ ಥರನೇ ಅನ್ಕೋಬೋದು. ಆಮೇಲೆ ನಿಮಗೆ ಸೆಕೆಂಡ್ ಸೆಮಿಸ್ಟರ್ ಶುರು ಆಗುತ್ತೆ. ಮಾರ್ಚ್ ಇಲ್ಲ ಅಂದ್ರೂ ಕೂಡ, ಏನಿಲ್ಲ ಅಂದರೆ ನೀವು ಹೆಂಗೆ ಯೋಚನೆ ಮಾಡೋದು ಅಂದರೆ, ಫಸ್ಟ್ ಸೆಮಿಸ್ಟ್ರು ಎಕ್ಸಾಮು ಫೆಬ್ರವರಿ 7ರಿಂದ ಥಿಯರಿ ಎಕ್ಸಾಮ್ ಶುರು ಆದರೆ ಮಾರ್ಚ್ ಸ್ಟಾರ್ಟಿಂಗಲ್ಲೇ ಮುಗಿದೋಗ್ಬಿಡುತ್ತೆ. ಮಾರ್ಚ್ ಮೊದಲನೇ ವಾರ 2 ವಾರ ರಜಾ ಕೊಟ್ಟರೆ, ಮಾರ್ಚ್ 3ನೇ ವಾರದಿಂದ ನಿಮಗೆ ಸೆಕೆಂಡ್ ಸೆಮಿಸ್ಟರ್ ಶುರು ಆಗುತ್ತೆ ಅಂತ ಅನ್ಕೋಬೋದು. ಇದೆಲ್ಲ VTU ಎಕ್ಸಾಮಿನ ಅಪ್ಡೇಟ್ ಆಯಿತು. ನೆಕ್ಸ್ಟ್ ಏನೇನು ಅಪ್ಡೇಟ್ ಇದ್ರು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಹೊಸ ವಿಡಿಯೋಲಿ ಹೊಸ ಅಪ್ಡೇಟ್ ಇಟ್ಕೊಂಡು ನಿಮ್ಮ ಮುಂದೆ ಸಿಗ್ತೀನಿ.